ಗುರುಗಳೇ, ಈ ಗ್ರಹಣದ ದಿನ ನಾವು ಯಾವ ರೀತಿಯ ಒಂದು ಜಪಗಳನ್ನ ಮಾಡ್ಬೋದು? ಏನೆಲ್ಲ ಪೂಜೆಗಳನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ? ಜೊತೆಗೆ ಯಾವ ರೀತಿಯ ದಾನಗಳನ್ನ ಕೊಟ್ರೆ ಒಳ್ಳೇದಾಗುತ್ತೆ ಗುರುಗಳೇ? ನೋಡಿ, ಪ್ರತಿಯೊಬ್ಬರು ಗ್ರಹಣದ ಸಂದರ್ಭದಲ್ಲಿ ಜಪಕ್ಕೆ ಬಹಳ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ ಮನಸ್ಸು ವೀಕ್ ಇರೋವಂಥವ್ರು, ಮಾನಸಿಕವಾಗಿ ಒತ್ತಡಗಳಿಗೆ ಒಳಗಾಗುವಂಥವ್ರು, ನನ್ನ ಕೈಲಿ ಏನೂ ಆಗಲ್ಲ, ಮತ್ತು ಮಾನಸಿಕ ಖಿನ್ನತೆಗೆ ಹೋಗಿರುವಂಥವ್ರಿಗೆ ಈ ಗ್ರಹಣ ಬಹಳ ಸೂಕ್ತವಾದಂಥ ಜಪಕ್ಕೆ ಬಹಳ ಮುಖ್ಯವಾಗಿ ಫಲಗಳು ಕೊಡುವಂಥದ್ದಿರುತ್ತೆ. ಹಾಗಾಗಿ ಚಂದ್ರ ಮಂತ್ರ ಜಪ ಮಾಡಬಹುದು, ಸಹಸ್ರ ಚಂದ್ರ ಶಾಂತಿಯನ್ನು ಮಾಡಿಸುವಂಥದ್ದಿರುತ್ತೆ. ಮತ್ತು ಅದ್ರ ಜೊತೆಗೆ ಚಂದ್ರ ಅಷ್ಟೋತ್ತರಗಳನ್ನು ಪಠನೆ ಮಾಡ್ಕೋಬಹುದು. ರಾಹು ಪೀಡ ಪರಿಹಾರ ಮಂತ್ರ, ಚಂದ್ರ ಪೀಡ ಪರಿಹಾರ ಮಂತ್ರವನ್ನು ಪಠಿಸುವಂಥದ್ದು ಮಾಡಿದ್ರೆ ಅವರಿಗೆ ಈ ಚಂದ್ರ ದೋಷಗಳು, ರಾಹುಗ್ರಸ್ತ ಏನು ರಕ್ತಚಂದ್ರ ಗ್ರಹಣ ಅಂತ ಹೇಳ್ತೀವಿ, ಅದು ಒಂದಷ್ಟು ಪರಿಣಾಮಗಳು ರಾಶಿಗಳ ಮೇಲೆ ಬೀಳುವಂಥದ್ದು ಕಡಿಮೆ ಆಗುವಂಥದ್ದಿರುತ್ತೆ. ಈ 4 ರಾಶಿಗಳು ಆದಷ್ಟು ಗ್ರಹಣದ ಶಾಂತಿ ಮಾಡಿಸಿದ್ರೆ ಒಳ್ಳೆಯದು. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಕುಂಭರಾಶಿ, ಶತಭಿಷ ನಕ್ಷತ್ರದಲ್ಲಿ ಇದು ಸಂಭವಿಸ್ತಾ ಇರೋದ್ರಿಂದ ಕುಂಭರಾಶಿ ಮತ್ತು ಮೀನ ರಾಶಿಯವರು, ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿಯವರು, ಈ 4 ರಾಶಿಯವರು ಸಾಧ್ಯವಾದಷ್ಟು ಅಕ್ಕಿ ಮತ್ತು ಉದ್ದಿನಕಾಳು, ಅಕ್ಕಿ ಬಂದು ಚಂದ್ರನಿಗೆ ಸಂಬಂಧಪಟ್ಟಂಥ ಧಾನ್ಯ ಆಗಿರುತ್ತೆ, ಉದ್ದಿನಕಾಳು ರಾಹುಗೆ ಸಂಬಂಧಪಟ್ಟಂಥದ್ದು. ರಾಹು ಮತ್ತು ಚಂದ್ರ ಎರಡೂ ಸಹ ಇದೇ ಕುಂಭರಾಶಿಯಲ್ಲಿ ಗ್ರಹಣ ಸಂದರ್ಭದಲ್ಲಿ ಈ ಸಂಯೋಗ ಆಗ್ತಾ ಇರುವಂಥದ್ದು. ಹಾಗಾಗಿ ಜಪ ಮಾಡಿ ಅದನ್ನು ಧಾನ್ಯಗಳನ್ನು ಪೂಜೆ ಮಾಡಿ ಅದನ್ನು ಹತ್ತಿರದಲ್ಲಿ ಸಮೀಪದಲ್ಲಿ ದೇವಸ್ಥಾನಕ್ಕಾದರೂ ದಾನ ಕೊಡಬಹುದು, ಅಥವಾ ಅದನ್ನು ಅನಾಥಾಶ್ರಮಕ್ಕೂ ಕೊಡ್ಬೋದು. ಈಗೆಲ್ಲ ದಾನಗಳು ಅಂತ ಹೇಳಿದ್ರೆ ಯಾರೂ ತಗೊಳ್ತಾ ಇರಲ್ಲ, ನಮಗೆ ಯಾಕಪ್ಪ ಇದು ಅನ್ನುವಂಥ ಮನಸ್ಥಿತಿ ಇರುತ್ತೆ. ಒಂದಷ್ಟು ದಾನ ಕೊಡೋದು ಕೊಡ್ತಾರೆ, ಒಂದು 5 ಕೆ ಜಿನೋ 10 ಕೆ ಜಿನೋ, ಅಥವಾ ಉದ್ದಿನಕಾಳು ಒಂದು 4-5 ಕೆ ಜಿ ದಾನ ರೀತಿಯಲ್ಲಿ ಅನಾಥಾಶ್ರಮಕ್ಕೆ ಕೊಟ್ಟರೆ ಕಣ್ಣು ಮುಚ್ಕೊಂಡು ತೊಗೊಳ್ತಾರೆ. ಯಾಕಂತ ಹೇಳಿದ್ರೆ ಒಳ್ಳೆಯ ಒಂದು ಅನುಕೂಲನೂ ಆಗುತ್ತೆ ಅವ್ರಿಗೂ. ಸೊ ಹಾಗಾಗಿ ಇವ್ರು ಮಾಡಿರುವಂತಹ ಫಲಗಳು ಏನಿರುತ್ತೆ ಪೂಜೆಗಳ್ದೆಲ್ಲ ಇವ್ರಿಗೂ ಲಭ್ಯ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ 4 ರಾಶಿಯವರು ಈ ಗ್ರಹಣದ ಆಚರಣೆ ಬಹಳ ಮುಖ್ಯವಾಗಿರುತ್ತೆ. ಇನ್ನು ಪ್ರತಿಯೊಬ್ಬರೂ ಸಹ ಈ ಪೂಜೆ ಪುನಸ್ಕಾರಗಳು, ವಿಶೇಷವಾಗಿ ಏನು ಈ ಲಕ್ಷ್ಮೀ ಪೂಜೆ ಆಗ್ಬೋದು ಅಥವಾ ಸತ್ಯನಾರಾಯಣ ಪೂಜೆ ಆಗ್ಬೋದು, ಅವರೆಲ್ಲವೂ ಸಂಜೆಯ ವೇಳೆಗೆ ಮಾಡ್ಕೊಳ್ಳೋದು ಒಳ್ಳೆಯದು. ಬೆಳಗ್ಗೆ ಯಥಾಪ್ರಕಾರವಾಗಿ ಸ್ನಾನಾದಿಗಳನ್ನು ಮಾಡಿ ಮಧ್ಯಾಹ್ನದ ಅಷ್ಟೊತ್ತಿಗೆ, ಸಂಜೆ ವೇಳೆ ಅಷ್ಟೊತ್ತಿಗೆ ಮನೆಯೆಲ್ಲ ಸ್ವಚ್ಛಗೊಳಿಸಿ, ಸೊ ಲಕ್ಷ್ಮಿಯನ್ನು ಕುಣಿಸಿ ಪೂಜೆಯನ್ನು ಮಾಡೋದು, ಯಾವುದೇ ರೀತಿ ಬದಲಾವಣೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಗುರುಗಳೇ, ತಾವು ಹೇಳಿದ್ರೆ 4 ರಾಶಿಗಳಿಗೆ ಒಂದ್ ಸ್ವಲ್ಪ ದೋಷ ಇದೆ ಅಂತ ಹೇಳಿ. ಈಗ 4 ರಾಶಿಗಳವರು ಜಪವನ್ನ ಮಾಡ್ಬೇಕಾದ್ರೆ ಅಥವಾ ಮಂತ್ರಗಳನ್ನ ಪಠಿಸ್ಬೇಕಾದ್ರೆ ಅವರು ಕಚೇರಿಗಳಲ್ಲಿ ಇರ್ತಾರೆ, ಯಾವುದೋ ಒಂದು ಕೆಲಸದಲ್ಲಿ ತೊಡಗಿರ್ತಾರೆ. ಸೊ ಅವರು ಯಾವ ಸಮಯದಲ್ಲಿ ಈ ಮಂತ್ರಗಳನ್ನ ಪಠಣೆ ಮಾಡಿದ್ರೆ ಒಳ್ಳೆಯದು? ನೋಡಿ, ಈಗ ಮಂತ್ರ ಜಪ ಅಂತ ಬಂದಾಗ ನಾವು ಯಾವಾಗಲೂ ಅಷ್ಟೇ ನದಿ ತೀರ ಇದು ಆಯ್ಕೆ ಮಾಡ್ಕೊಂತೀವಿ. ಒಂದು ಸಕಾರಾತ್ಮಕವಾದಂಥ ಜಾಗ ಯಾವುದಿರುತ್ತೆ, ಪಾಸಿಟಿವ್ ವೈಬ್ರೇಷನ್, ಅಲ್ಲಿ ಕುತ್ಕೊಂಡು ಜಪ ಮಾಡುವಂಥದ್ದು. ನಾವು ಮನೆಯಲ್ಲಿ ಅಂತ ಹೇಳಿದ್ರೆ ದೇವ್ರ ಮನೆಯಲ್ಲಿ. ಸೊ ಕೆಲವರು ಎಲ್ಲ ಆ ದಿನ ರಜೆ ಇರೋದಿಲ್ಲ, ಕೆಲವರೆಲ್ಲ ಕೆಲಸಗಳಿಗೆ ಹೋಗಿರ್ತಾರೆ, ಕೆಲವೊಂದು ಸಮಸ್ಯೆಗಳು ಅವರದೇ ಆದಂಥದ್ದು ಇರುತ್ತೆ. ಅದನ್ನು ಮಂತ್ರವನ್ನು ಅಲ್ಲೇ ಕುತ್ಕೊಂಡಿರುವಂಥ ಜಾಗದಲ್ಲಿ ಮನಸ್ಸಲ್ಲಿ ಹೇಳ್ಕೊಂಡ್ರೂ ಆಗುತ್ತೆ. ಏನಾದರೂ ಈ 4 ರಾಶಿಯವರಿಗೆ ಹೆಚ್ಚು ಪರಿಣಾಮಗಳಿದೆ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂದರೆ ಚಂದ್ರನ ಪೀಡ ಪರಿಹಾರ ನಮ್ಮ ಫೋನುಗಳಲ್ಲೇ ಸಿಗುತ್ತೆ, ರಾಹುಪೀಡ ಪರಿಹಾರ ಮಂತ್ರಗಳು ಸಿಗುತ್ತೆ. ಹಾಗಾಗಿ ಅದನ್ನು ನಾವು ಯಾವಾಗಲೂ ಅಷ್ಟೇ ಚಂದ್ರನೋ ಮತ್ತು ರಾಹುದು ಮಂತ್ರ ಪಠನೆ ಮಾಡಿಕೊಂಡ್ರೆ ಸಾಕು. ಚಂದ್ರನಿಗೆ 2 ಸತಿ ಮಂತ್ರ ಹೇಳ್ಕೊಳ್ಳೋದು ಕನಿಷ್ಠ ಪಕ್ಷ. ರಾಹುಗೆ ಅಂತ ಹೇಳಿದಾಗ ನಾವು ಯಾವಾಗಲೂ ಅಷ್ಟೇ ರಾಹು 4 ಬಾರಿ ಆ ಮಂತ್ರ ಜಪ ಮಾಡುವಂಥದ್ದು. ಅರ್ಧಕಾಯಂ ಮಹಾವೀರ್ಯಂ ಅಂತ ಬರುತ್ತೆ, ಚಂದ್ರಾದಿತ್ಯ ವಿವರ್ಧನಂ ಅನ್ನುವಂಥ ಮಂತ್ರಗಳೆಲ್ಲ ಬರ್ತಾ ಇರುತ್ತೆ. ಅದನ್ನು ಗಾಯತ್ರಿ ಮಂತ್ರಗಳಲ್ಲಿ ಜಪ ಮಾಡ್ಬೋದು, ಅಥವಾ ಅಷ್ಟೋತ್ತರವನ್ನು ಮನಸ್ಸಲ್ಲಿ ಹೇಳ್ಕೋಬಹುದು. ಅದೇನು ಜೋರಾಗಿ ಹೇಳಿ ಜಪ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಆದರೆ ಯಾರು ಸಾಧಕ, ಅಥರ್ಣ ವೇದದಲ್ಲಿ ಸಾಧಕರು ಇರ್ತಾರೋ ಅವರು ನದಿಯಲ್ಲಿ ಜಪ ಮಾಡುವಂಥದ್ದು, ಮತ್ತು ಹಿರಿಯರ ಪ್ರಾರ್ಥನೆ ಸಲ್ಲಿಸುವಂಥದ್ದು ಇರುತ್ತೆ. ಈ ಸೂರ್ಯಗ್ರಹಣದಲ್ಲಿ ನಾವು ಯಾವಾಗಲೂ ಹಿರಿಯರ ಪೂಜೆ ಪುನಸ್ಕಾರ, ತರ್ಪಣಗಳು, ಶ್ರಾದ್ದಗಳನ್ನು ಮಾಡುವಂಥ ಪದ್ಧತಿ ಇರುತ್ತೆ. ಆದರೆ ಚಂದ್ರ ಗ್ರಹಣದ ಸಂದರ್ಭದಲ್ಲಿ ತಾಯಿ ಕಡೆ ಬರುವಂತಹದ್ದೇನಾದರೂ ದೋಷಗಳಿದ್ದರೆ ಈ ಸಂದರ್ಭದಲ್ಲಿನೂ ಹಿರಿಯರು ಪ್ರಾರ್ಥನೆ ಮಾಡಿಕೊಂಡು ತರ್ಪಣ ಅದಕ್ಕೆ ಕೊಡಬಹುದು. ಏನು ಅದರಲ್ಲಿ ಏನು ಸಮಸ್ಯೆ ಬರುವಂಥದ್ದೇನೂ ಇರೋದಿಲ್ಲ. ಹಾಗಾಗಿ ಸೂರ್ಯಗ್ರಹಣಕ್ಕೆ ಹೆಚ್ಚು ಆದ್ಯತೆ ಹಿರಿಯರ ಪೂಜೆಯನ್ನು ಸಲ್ಲಿಸುವಂಥದ್ದು ಇರುತ್ತೆ. ಇನ್ನ ನೀರಿನಲ್ಲಿ ದರ್ಬೆ ಹಾಕ್ಬೇಕು ಅಂತ ಹೇಳ್ತಾರಲ್ಲ, ಇದು ಕಂಪಲ್ಸರಿ ಹಾಕ್ಲೇಬೇಕು? ಇಲ್ಲಿ ಯಾರಾದರೂ ಮನೆಯಲ್ಲಿ ಗರ್ಭಿಣಿಯರು ಇದ್ದರೆ ಹಾಕಿದ್ರೆ ಬಹಳ ಒಳ್ಳೆಯದು. ಯಾಕಂತ ಹೇಳಿದ್ರೆ ಗೋಚಾರದಲ್ಲಿ ಇತ್ತು ಅಂದರೆ ಹಾಕ್ಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಪ್ರತಿಯೊಂದು ನೀರಿಗೆ ಅಥವಾ ಆದಷ್ಟು ಆಹಾರದ ವಿಚಾರದಲ್ಲಿ ಅಷ್ಟೇ. ಈಗ ಹಿಂದೆ ನೆನೆ ಮಾಡಿರುವಂಥ ಆಹಾರವನ್ನು ಆದಷ್ಟು ಸಹ ಅದು ಕಡಿಮೆ ಪ್ರಮಾಣದಲ್ಲಿ ಮಾಡಿ ಹೊಸದಾಗಿ ಆಹಾರ ಪದ್ಧತಿ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದಿದೆ. ದರ್ಬೆ ನೀರಿಗೆ ಹಾಕೋದು ಒಳ್ಳೆಯದೇ, ಶ್ರೇಷ್ಠವಾದಂಥದ್ದು, ಪವಿತ್ರ, ಸ್ವಯಂ ಪವಿತ್ರತೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಹಾಕ್ಲೇಬೇಕು ಅನ್ನುವಂಥದ್ದು ಇಲ್ಲ. ಯಾಕಂದರೆ ಅಲ್ಲಿ ಸೂತಕ ಇರೋದಿಲ್ಲ ನಮ್ಮ ಭಾರತಕ್ಕೆ. ನಮ್ಮ ಭಾರತದಿಂದ ಅಮೇರಿಕ ಇಂತಹದ್ದು ಬೇರೆ ಬೇರೆ ದೇಶಗಳಲ್ಲಿ ಹೋಗಿದ್ದಾರೆ, ಅಲ್ಲಿ ವಾಸವಾಗಿದ್ದಾರೆ ಅಂದರೆ ಅಲ್ಲಿ ಆಚರಣೆ ಮಾಡಲೇಬೇಕಾಗುತ್ತೆ.
ಇನ್ನು ಕೊನೆಯದಾಗಿ ಗುರುಗಳೇ, ನಮ್ಮ ವೀಕ್ಷಕರಿಗೆ ತಾವು ಏನು ಹೇಳೋದಕ್ಕೆ ಬಯಸ್ತೀರಿ? ಅವತ್ತಿನ ಹಬ್ಬ ಇದೆ, ರಕ್ಷಾಬಂಧನ ಇದೆ, ತಾವು ಬಹಳಷ್ಟು ಚೆನ್ನಾಗಿ ಹೇಳ್ತಿದ್ರಿ. ಆ, ನಮ್ಮ ಭಾರತ ದೇಶದಲ್ಲಿ ಇದು ಗೋಚಾರ ಫಲ ಇರದೇ ಇರೋದ್ರಿಂದ ಒಂದಷ್ಟು ನಿಯಮಗಳ ನೀವು ಪಾಲನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ, ಸಂಪ್ರದಾಯ, ಆಚರಣೆಯಲ್ಲಿ ಇದ್ದೇ ಇದೆ, ಅದನ್ನು ನಾವು ಮಾಡಲೇಬೇಕು. ಅದರ ಹೊರತಾಗಿ ಬಹಳಷ್ಟು ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಿ. ತಾವು ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ನೋಡಿ, ಪ್ರತಿಯೊಂದು ಕೆಲವೊಂದು ಮಾಧ್ಯಮಗಳಲ್ಲಿ ಕೆಲವೊಂದೆಲ್ಲ ಭಯ ಇಡಿಸಿರುವಂಥದ್ದಿದೆ. ಇವು ಗ್ರಹಣದ ಸಂದರ್ಭದಲ್ಲಿ ಹಾಗಾಗುತ್ತೆ, ಹೀಗಾಗುತ್ತೆ, ಆ ರಾಶಿಯವ್ರ ಪ್ರಭಾವ. ಸೊ ಅದು ಪರಿಣಾಮ ಏನಿರುತ್ತೆ, ಅದು ಗ್ರಹಗಳ ಬದಲಾವಣೆಗಳು, ಈ ಥರ ಗ್ರಹಣ ವಿಚಾರದಲ್ಲಿ ಪದೇ ಪದೇ ಅದು ಆಗ್ತಾ ಇರುತ್ತೆ. ಆದರೆ ಅದರ ಪರಿಣಾಮ ತೀವ್ರತೆ ಒಂದಷ್ಟು ಪರಿಣಾಮಗಳು ಬೀಳೋದ್ರಿಂದ ಸ್ವಲ್ಪ ಜಾಗೃತೆ ವಹಿಸೋದು ಬಹಳ ಅಗತ್ಯ ಇದೆ. ಹಾಗಾಗಿ ನಮ್ಮ ಭಾರತಕ್ಕೆ ಗೋಚರ ಇಲ್ಲ, ಹಾಗಾಗಿ ಆಚರಣೆನೂ ಇರೋದಿಲ್ಲ. ಹಾಗಾಗಿ ನೀವು ಏನು ಸತ್ಯನಾರಾಯಣ ಪೂಜೆ ಈ ದೇವಸ್ಥಾನಗಳಲ್ಲಿ ಯಾರೆಲ್ಲ ಮಾಡ್ತಾ ಇದ್ದೀರಾ, ಯಾವುದೇ ರೀತಿ ಬದಲಾವಣೆಗಳು ಇಲ್ಲ ಸಂಜೆ ವೇಳೆ ಮಾಡುವಂಥವ್ರಿಗೆ. ಆದರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂದ್ಕೊಂಡಿರುವಂಥವ್ರು ಪ್ರತಿಯೊಬ್ಬರೂ ಸಹ ಬೆಳಗ್ಗೆಗಿಂತ ಸಂಜೆ ಮಾಡಿ, ಸಂಜೆನೇ ಗೋಧೂಳಿ ಸಮಯದಲ್ಲೇ ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಗೆ ಬರುವಂಥ ಸಮಯ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಒಲವನ್ನು ಕೊಡಿ ಮತ್ತು ಆದ್ಯತೆಯನ್ನು ಕೊಡೋದು ಬಹಳ ಮುಖ್ಯವಾಗಿದೆ. ಹಾಗಾಗಿ ಈ ಗ್ರಹಣ, ಚಂದ್ರಗ್ರಹಣ ಏನಿದೆ, ರಕ್ತ ಚಂದ್ರಗ್ರಹಣ ಕೆಲವು ರಾಶಿಗಳ ಮೇಲೆ ಪರಿಣಾಮ ಒಂದಷ್ಟು ಇದ್ದರೆ, ಮಿಕ್ಕ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ರಕ್ಷಾಬಂಧನ ಏನು ಹಬ್ಬದ ಆಚರಣೆಗಳೇನಿದೆ ಅದು ಯಥಾಪ್ರಕಾರವಾಗಿ ಈ ವರ್ಷವೂ ನಡೆಯುತ್ತೆ. ಹಾಗಾಗಿ ಏನು ಸಮಸ್ಯೆ ಬರುವಂಥ ಸಾಧ್ಯತೆಗಳು ಇರೋದಿಲ್ಲ. ಬಹಳಷ್ಟು ಧನ್ಯವಾದಗಳು ಗುರುಗಳೇ. ಬಹಳಷ್ಟು ಚೆನ್ನಾಗಿ ಹೇಳಿದ್ರಿ. ನಮ್ಮ ವೀಕ್ಷಕರು ಒಂದಷ್ಟು ಅರ್ಥ ಆಯಿತು. ಬಹಳಷ್ಟು ಒಂದು ಗೊಂದಲದಲ್ಲಿದ್ದರು, ಹಬ್ಬ ಮಾಡಬೇಕಾ, ರಕ್ಷಾಬಂಧನ ಬಂದಿದೆ ಅಂತ ಹೇಳಿ. ಆ ಎಲ್ಲ ಒಂದು ವಿಚಾರಗಳಿಗೆ ತೆರೆ ಬಿದ್ದಿದೆ. ಸೊ ನೀವು ಹೇಳೋ ಪ್ರಕಾರ ನಾವು ಬಹಳಷ್ಟು ಭಕ್ತಿಯಿಂದ ಈ ಒಂದು ಗ್ರಹಣವನ್ನು ಆಚರಣೆ ಮಾಡ್ತೀವಿ ಗುರುಗಳೇ. ಧನ್ಯವಾದಗಳು. ಹರೇ ಶ್ರೀನಿವಾಸ. ವೀಕ್ಷಕರೇ, ನೀವು ನೋಡಿದ್ರಲ್ಲ, ಗ್ರಹಣ ಅಂತ ಹೇಳಿದರೆ ಖಗೋಳದಲ್ಲಿ ನಡೆಯುವಂಥ ನೆರಳು ಬೆಳಕಿನ ವಿಸ್ಮಯ. ಇದನ್ನು ನೋಡಲಿಕ್ಕೆ ಸಾಕಷ್ಟು ಜನ ಬಹಳಷ್ಟು ಒಂದು ಕುತೂಹಲದಿಂದ ಇರ್ತಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಗ್ರಹಣ ಗೋಚರ ಆಗೋದಿಲ್ಲ. ಗುರುಗಳು, ಮಹರ್ಷಿ ಗುರುಗಳು ಬಹಳಷ್ಟು ಚೆನ್ನಾಗಿ ಹೇಳಿದರು. ಅವತ್ತಿನ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು, ಲಕ್ಷ್ಮೀ ಪೂಜೆಯನ್ನು, ಜೊತೆಗೆ ರಕ್ಷಾಬಂಧನವನ್ನು ಸಹ ನೀವು ಮಾಡ್ಕೊಳ್ಳಿ ಅಂತ. ಅದರ ಜೊತೆಗೆ 4 ರಾಶಿಗಳಲ್ಲಿ ದೋಷ ಇದೆ. ಆ ದೋಷ ಇದ್ದಂಥ ರಾಶಿಗಳವರು ಯಾವ ರೀತಿಯ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳಿ, ಅದೇನೇ ಇರಲಿ ಮಹರ್ಷಿ ಗುರುಗಳು ಬಹಳಷ್ಟು ಒಂದು ಚೆನ್ನಾಗಿ ಹೇಳಿದ್ರು. ಸದಾ ದೇವರು ನಿಮ್ಮೊಂದಿಗೆ ಇರ್ತಾನೆ ಅಂತ ಹೇಳೋದೆ ನಮ್ಮ ಒಂದು ಸುಮನ್ ಟಿವಿ ಕನ್ನಡದ ಉದ್ದೇಶ. ನಮಸ್ಕಾರ.